ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ವೀರೇಶ್ ದಾನಿ. ರಾಜ್ಯದ 3 ಉಪಚುನಾವಣೆಗಳ ನಂತರ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆಯ ಗಾಳಿ ಬೀಸುತ್ತಿದೆ. ಜೆಡಿಎಸ್ನ ಶಾಸಕರೆಲ್ಲ ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಈ ರಾಜಕೀಯ ಚರ್ಚೆಯ ಬೆನ್ನಲ್ಲೇ ಜೆಡಿಎಸ್ನ ಹಿರಿಯ ಶಾಸಕರಾಗಿರ್ತಕ್ಕಂಥ ಜಿಟಿ ದೇವೇಗೌಡರನ್ನ ಸಿಎಂ ಇಬ್ರಾಹಿಂ ಅವರು ಭೇಟಿ ಮಾಡಿ ಮಾತುಕತೆ ಮಾಡಿದ್ದಾರೆ. ಸಿಎಂ ಇಬ್ರಾಹಿಂ ಹಾಗೂ ಜಿಟಿ ದೇವೇಗೌಡರ ಭೇಟಿಯ ವೇಳೆ ಮಾತುಕತೆ ಏನಾಯಿತು ಅನ್ನೋದನ್ನ ಸ್ವತಃ ಸಿಎಂ ಇಬ್ರಾಹಿಂ ಅವರ ಬಳಿನೇ ಕೇಳೋಣ. ಸರ್ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಸರ್. ಜಿಟಿ ದೇವೇಗೌಡರು ಅವ್ರನ್ನ ಭೇಟಿ ಆದ್ರಿ, ನೀವು ಅವರು ಸಹ ಭಾಳ ಹಳೆಯ ಸ್ನೇಹಿತರು. ಏನು ಚರ್ಚೆ ಆಯಿತು ಸರ್? ಜಿಟಿ ದೇವೇಗೌಡರದ್ದು ನೆನ್ನೆ ಹುಡುದಬ್ಬ. ನೆನ್ನೆ ಮೈಸೂರಲ್ಲಿ ಬೇರೆ ಒಂದು ಕಾರ್ಯಕ್ರಮ ಇತ್ತು ನನಗೆ ಸಾಯಂಕಾಲ. ಸೊ ಅವತ್ತು ಹುಡುದಬ್ಬ, ಯಾಕಂದ್ರೆ ಅವತ್ತು ಜನತಾದಳಕ್ಕೆ ಜಿಟಿ ದೇವೇಗೌಡರನ್ನ ಕರ್ಕೊಂಬಂದಿದ್ದಾಗ ದೇವೇಗೌಡರನ್ನ ಅವ್ರ ಮನೆ ಕರ್ಕೊಂಡೋಗಿದ್ದು ನಾನೇ. ಅವತ್ತು ಅವ್ರು ಹುಡುದಬ್ಬದ ದಿವಸನೇ ಹೋಗಿದ್ದು. ಸೊ ಅದಕ್ಕೆ ಅವ್ರಿಗೆ ಹೋಗಿ ಹುಡುದಬ್ಬದ ದಿವಸ ಶುಭಾಶಯ ಹೇಳಿ ಅವರು ದೇವಸ್ಥಾನಕ್ಕೆ ಪೂಜೆಗೆ ಹೋಗಿದ್ರು. ಅವತ್ತು ಪೂಜೆ ಪುನಸ್ಕಾರ ಪಾಪ ಚೆನ್ನಾಗಿ ಮಾಡ್ತಾರೆ ಅವರು. ಬೆಟ್ಟಕ್ಕೂ ಹೋಗಿದ್ರು, ನರಸಿಂಹದೇವ್ರ ದೇವಸ್ಥಾನಕ್ಕೆ ಹೋಗಿದ್ರು. ಸೊ ನಾನು ಮನೆಯಲ್ಲೇ ಇದ್ದೆ. ಅವ್ರು ಬಂದರು, ಅವ್ರ ಜೊತೆ ಕೂತ್ವಿ, ಊಟ ಮಾಡಿದ್ವಿ. ಅವ್ರ ಧರ್ಮಪತ್ನಿಯವ್ರು ಒಳ್ಳೆ ಊಟ ಹಾಕಿದರು. ಅವರಿಗೆ 100 ವರ್ಷ ತನಕ ಬಾಳೆ ಅಂಥೇಳಿ ಶುಭ ಹಾರೈಸಿದೆ. ಆಮೇಲೆ ಅವ್ರಿಗೇನು ತೊಂದರೆ ಆಗಿದೆ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ನಮಗೂ ಅದೇ ಆಗಿದೆ, ಅವರಿಗೂ ಅದೇ ಆಗಿದೆ. ಮುಂದೆ ನಾವೆಲ್ಲರೂ ಕೂಡ ಜೊತೆಯಲ್ಲೇ ಒಂದು ನಿರ್ಣಯ ತಗೋಣ ಅಂತಂತೇಳಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಸರ್, ಭೇಟಿಯ ವೇಳೆ ಇದೆಲ್ಲ ಸೌಜನ್ಯದ ಮಾತುಕತೆ, ಉಪಚಾರ ಎಲ್ಲ ಸಹಜ. ರಾಜಕಾರಣದ ಚರ್ಚೆ ಏನೂ ಆಗಲಿಲ್ವಾ ಅಂತ? ಆಯಿತು, ಆಗಲ್ಲ ಅಂತ ಹೇಳಿಲ್ಲ, ಆಯಿತು. ಮುಂದೆ ಏನು ಮಾಡ್ಬೇಕು, ನಾವು ಹೇಗೆ ಮಾಡಬೇಕು? ನಾನು ಹೇಳ್ದೆ ನಮ್ದೊಂದು ಚಿಂತೆ ಇದೆ. 3ನೇ ಶಕ್ತಿ ಒಂದು ಕಟ್ಟೋದಕ್ಕೆ ಅವಕಾಶ ಇದೆ ರಾಜ್ಯದಲ್ಲಿ. ಈಗ ಕನ್ನಡಿತ ರಕ್ಷಣಾ ಸಮಿತಿಯವರು ಮತ್ತು ಬಹುಜನ್ ಸಮಾಜ್ ಪಾರ್ಟಿಯವರು, ರೈತ ಸಂಘದ ಕೋಡಹಳ್ಳಿ ಚಂದ್ರಶೇಖರ್ ಇವರೆಲ್ಲರೂ ಕೂಡ್ತಾ ಇದ್ದಾರೆ. ಸೊ ಹಾಗಾಗಿ ಮಾಡೋಕ್ಕೆ ಸಾಧ್ಯವಾ, ಅದು ಒಂದು ಚರ್ಚೆ ಆಯಿತು. ಇಲ್ಲ JDS ಇದು ಮುಂದೆ ಏನಾಗ್ಬೋದು, ಇದಂತೂ ಮುಗೀತು. ಈಗ ಇದ್ರ ಮುಂದೆ ಇದ್ರ ಶಾಸಕರು ಏನಾಗಬೇಕು. ಸೊ ಇವರೆಲ್ಲರ ಜೊತೆಯಲ್ಲೂ ಚರ್ಚೆ ಮಾಡೋಣ, ಏನಾದರೂ ತೀರ್ಮಾನ ಇದ್ದರೆ ನಾವೆಲ್ಲರೂ ಜೊತೆಯಲ್ಲೇ ತಗೋಣ ಅಂತೇಳಿ ಇಷ್ಟೇ ತೀರ್ಮಾನ ಆಗಿದ್ದಲ್ಲಿ. JDSಗೆ ನೀವೇ ರಾಜ್ಯಾಧ್ಯಕ್ಷರು ಅಂತೀರಾ, ನ್ಯಾಯಾಲಯಕ್ಕೂ ಹೋಗಿದ್ದೀರಾ. ಕುಮಾರಸ್ವಾಮಿ ದೇವೇಗೌಡರನ್ನ ಹೊರಗಿಟ್ಟು ಪಕ್ಷ ನಡೆಸ್ತೀರಾ ಅಂತ? ಅವ್ರನ್ನ ಒಳಗಿಟ್ಕೊಂಡೇ ಪಕ್ಷಕ್ಕೆ ನಡೆಸ್ಬೇಕು ಅಂತ ನಮ್ಗೆ ಆಸೆ. ಆದರೆ ಅವ್ರು BJP ಬಿಡಬೇಕು. B ಫಾರಮ್ ಅವ್ರ ಕೈಯಾಗಿ ಇರಬಾರ್ದು. ಆ B ಫಾರಮ್ ಇಲ್ಲ ದೇವೇಗೌಡರು, ಜಿಟಿ ದೇವೇಗೌಡರ ಕೈಯಾಗಿರ್ಬೇಕು, ಇಲ್ಲ CM ಇಬ್ರಾಹಿಂ ಕೈಯಾಗಿರ್ಬೇಕು. ಅಂದರೆ ಇಡೀ JDS ಪಕ್ಷ ನಿಮ್ಮ ಹತೋಟಿಗೆ ಬರಬೇಕು ಅಂತೀರಾ? ಕಾರ್ಯಕರ್ತರ ಹತೋಟಿಗೆ ಬರಬೇಕು, ಕುಟುಂಬ ರಾಜಕಾರಣದಿಂದ ಹೊರಗೆ ಬರಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.